ನಮಸ್ಕಾರ ಸ್ನೇಹಿತರೆ, ಚಾನಲ್ಗೆ ಸ್ವಾಗತ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ ಒತ್ತಿ. ಭಾಷಣ ಅನ್ನೋದು ಒಬ್ಬ ವ್ಯಕ್ತಿಯ ವಾಕ್ಪಟುತ್ವವನ್ನು ಪ್ರಸ್ತುತಪಡಿಸ್ತಕ್ಕಂತಹ ಒಂದು ಸಾಮರ್ಥ್ಯ. ಅದು ಬುದ್ಧಿವಂತಿಕೆ ಅನ್ನೋ ವಿಷಯದ ಮೇಲೆ ಭಾಷಣವನ್ನು ಪ್ರಸ್ತುತಪಡಿಸಲಿಕ್ಕೆ ಅಗತ್ಯವಾಗಿರುವ ಅಂಶಗಳು ಇಲ್ಲಿದೆ. ಪ್ರತಿಯೊಬ್ಬರಲ್ಲಿಯೂ ಬುದ್ಧಿವಂತಿಕೆ ಇದೆ. ಅದನ್ನು ಸರಿಯಾಗಿ ಬಳಸಿದರೆ ಎಲ್ಲ ಅಸಾಧ್ಯವೂ ಸಾಧ್ಯವಾಗುತ್ತದೆ. ಈ ಅಂಶವನ್ನು ಸುಮಾರು 10 ನಿಮಿಷಗಳ ಕಾಲ ಸನ್ನಿವೇಶಕ್ಕೆ ಅನುಗುಣವಾಗಿ ವಿಸ್ತರಿಸಬಹುದು. ಸಮಸ್ಯೆಗೆ ವಿಚಲಿತರಾಗದೆ ಬುದ್ಧಿ ಉಪಯೋಗಿಸಿ ಪರಿಹಾರ ಹುಡುಕುವುದು ಮಾನಸಿಕ ಪ್ರಬುದ್ಧತೆ. ಮಾನಸಿಕ ಪ್ರಬುದ್ಧತೆಯ ಬಗ್ಗೆ 4-6 ವಾಕ್ಯಗಳನ್ನು ಅಥವಾ ಒಂದು 5ರಿಂದ 10 ನಿಮಿಷದವರೆಗೆ ಮಾತಾಡಬಹುದು. ಚುರುಕಾದ ಮತ್ತು ಸರಿಯಾದ ಯೋಚನೆ ಜೀವನದ ಬದಲಾವಣೆಗೆ ದಾರಿ ತೋರಿಸುತ್ತದೆ. ಬುದ್ಧಿವಂತಿಕೆಯಿಂದ ಜೀವನದ ಮಾರ್ಗವನ್ನು ಹೇಗೆ ಬದಲಾಯಿಸಿಕೊಳ್ಳಬಹುದು ಅನ್ನೋ ಪಾಯಿಂಟ್ಸ್ಗಳ ಮೇಲೆ ಇಲ್ಲಿ ಕೇಂದ್ರೀಕರಿಸಬಹುದು. ಒತ್ತಡಕ್ಕೊಳಗಿದ್ದಾಗ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳುವುದು ನಿಜವಾದ ಸಾಮರ್ಥ್ಯ. ಇದು ಅತಿ ಮುಖ್ಯವಾದ ವ್ಯಕ್ತಿಯಲ್ಲಿರ್ತಕ್ಕಂತಹ ಸಾಮರ್ಥ್ಯ. ಇದನ್ನು ಹೇಗೆ ಪ್ರಸ್ತುತಪಡಿಸಬೇಕು ಅನ್ನೋದನ್ನು ಸಹ ಭಾಷಣದಲ್ಲಿ ಹೇಳ್ಬೋದು. ಎಂತಹ ಸ್ಥಿತಿಗತಿಗಳಿಂದಲೂ ತಲೆ ತಗ್ಗಿಸದೆ ಮಾನಸಿಕವಾಗಿ ನೀವು ಎಷ್ಟು ಬಲವಂತರು ಎಂದು ತೋರಿಸಿ. ಕಷ್ಟ ಬಂದಾಗ ಹೇಗೆ ಎದುರಿಸೋದು, ಅದರ ಬುದ್ಧಿವಂತಿಕೆ ಯಾವ ರೀತಿಯಲ್ಲಿ ಉಪಯೋಗಿಸಬೇಕು ಅನ್ನುವಂಥ ವಿಚಾರ. ಯೋಚನಾ ಶಕ್ತಿಯನ್ನು ಅಸ್ತ್ರವನ್ನಾಗಿ ಬಳಸಿದರೆ ಎಲ್ಲವನ್ನೂ ಸುಲಭವಾಗಿ ಜಯಿಸಬಹುದು. ಆಲೋಚನೆ ಇಲ್ಲದೆ ಕೆಲಸವನ್ನೇ ಮಾಡಬಾರದು, ಯೋಚಿಸಿ ನಿರ್ಧರಿಸಬೇಕು ಅನ್ನುವಂತಹ ಪ್ರಾಮುಖ್ಯತೆ ಇರ್ತಕ್ಕಂಥ ಅಂಶ ಇದು. ಬುದ್ಧಿಯ ಬೆಳಕಿಂದ ಅವಮಾನ ಮತ್ತು ವಿಫಲತೆಗಳನ್ನು ಗೆದ್ದು ಜಯದ ಮಾರ್ಗ ಹಿಡಿಯಿರಿ. ಜಯ ಪಡಿಬೇಕಾದ್ರೆ ಕಷ್ಟ ಅನುಭವಿಸಲೇಬೇಕು, ಅವಮಾನ ಅನುಭವಿಸಲೇಬೇಕು. ಇವು ಎಡರು ತೊಡರುಗಳ ಬಗ್ಗೆ ವಿವೇಚನೆಯಿಂದ ಮಾತನಾಡುವಂಥ ವಿಷಯ. ನೋವಿನಲ್ಲಿಯೂ ಕೂಡ ಸರಿಯಾದ ತೀರ್ಮಾನ ತೆಗೆದುಕೊಳ್ಳುವುದು ನಿಜವಾದ ಮಾನಸಿಕ ಸಾಮರ್ಥ್ಯ. ಎಂತಹ ಸಂದರ್ಭದಲ್ಲಿಯೂ ಸ್ಥಿರ ಮನಸ್ಸಿನಿಂದ ನಿರ್ಧಾರ ತಗೊಳ್ತಕ್ಕಂತಹ ವಿಚಾರ ಇದು. ಬೇರೆಯವರ ಮನಸ್ಸನ್ನು ಗೆಲ್ಲುವ ಮೊದಲು ಅಂತರಂಗದ ಶತ್ರುಗಳನ್ನು ಜಯಿಸು. ಫಸ್ಟು ನಾವು ಪೂರ್ವಗ್ರಹ ಪ್ರೇರಿತರಾಗದೇ ಇದ್ದರೆ ಇಂತಹ ವಿಚಾರಗಳನ್ನು, ಸಂದರ್ಭಗಳನ್ನು ಧೈರ್ಯವಾಗಿ ಎದುರಿಸಬಹುದು ಅಂತಕ್ಕಂತಹ ವಿಚಾರ ಇದು. ಸಮಸ್ಯೆ ಬಂದು ಬಡಿದಾಗ ಧೃತಿಗೆಡದೆ ಅದನ್ನು ಹೇಗೆ ಪರಿಹರಿಸಬೇಕು ಎಂದು ಯೋಚಿಸಿರಿ. ಸಮಸ್ಯೆಗಳು ಸಾಧಾರಣವಾಗಿ ಅನಿರೀಕ್ಷಿತವಾಗಿ ಬಂದೇ ಬರ್ತವೆ. ಅಂತಹ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಧೃತಿಗೆಡದೆ ಕೆಲಸ ಮಾಡಬೇಕು ಅನ್ನುವಂತಹ ವಿಚಾರವನ್ನು ಪ್ರಸ್ತುತಪಡಿಸೋದು. ಭಾವನೆಗಳ ಮೇಲೆ ನಿಯಂತ್ರಣ ಹೊಂದಿದರೆ ಜಯ ನಿಮ್ಮದೇ. ಭಾವನೆಗಳ ಹಿಡಿತಕ್ಕೆ ಸಿಲುಕದೆ ಸ್ವತಂತ್ರವಾಗಿ ಯೋಚನೆಯನ್ನು ಮಾಡಿ ಸರಿಯಾದ ತೀರ್ಮಾನ ಕೈಗೊಳ್ಳತಕ್ಕಂತಹ ವಿಚಾರ ಇದು. ಬಲವಾದ ಮನಸ್ಸು ಯಾವುದೇ ಕೆಟ್ಟ ಪರಿಸ್ಥಿತಿಯಲ್ಲಿಯೂ ಕೂಡ ಧೈರ್ಯಗೆಡುವುದಿಲ್ಲ. ಮಾನಸಿಕ ಬಲದ ಬಗ್ಗೆ ಇರತಕ್ಕಂತಹ ಅಂಶ ಇದು. ಇದನ್ನು ವಿಸ್ತರಿಸಿ ಮಾತಾಡಬಹುದು ಭಾಷಣದಲ್ಲಿ. ಎಷ್ಟು ಯೋಚಿಸಿ ನಿರ್ಧಾರ ಕೈಗೊಂಡಿದ್ದೀರಿ ಎನ್ನುವುದರ ಮೇಲೆ ಮನುಷ್ಯನ ಗೆಲುವಿದೆ. ಪೂರ್ವಾಪರಗಳನ್ನು ದೂರಾಲೋಚನೆಯಿಂದ ಯೋಚನೆ ಮಾಡಿದರೆ ಯಶಸ್ಸು ಶತಸಿದ್ಧ ಅನ್ನುವುದನ್ನು ತಿಳಿಸ್ತಕ್ಕಂತಹ ವಿಚಾರ ಇದು. ಚಿಂತೆಗಿಂತ ಚಿಂತನೆ ಶ್ರೇಷ್ಠ. ಬುದ್ಧಿಯನ್ನು ಬಳಸಿ ಇಂತಹ ಸಮಸ್ಯೆಗಳನ್ನಾದರೂ ಬಗೆಹರಿಸಬಹುದು. ಚಿಂತೆ ಮಾಡ್ತಾ ಕೂರೋದಕ್ಕಿಂತ ಚಿಂತನೆಯಿಂದ ಸಮಸ್ಯೆಯನ್ನು ಬಗೆಹರಿಸಬಹುದು ಅನ್ನುವಂಥ ಅಂಶ. ದೇಹದ ಶಕ್ತಿ ಕ್ಷೀಣವಾದಾಗ ಮಾನಸಿಕ ಬಲವೇ ನಿಜವಾದ ಶಕ್ತಿಯಾಗಿ ಹೋರಾಟ ಮುಂದುವರಿಸುತ್ತದೆ. ದೈಹಿಕವಾಗಿ ಕುಗ್ಗಿದ್ರೂ ಸಹ ಮಾನಸಿಕವಾಗಿ ಶಕ್ತಿವಂತರಾಗಿರಬೇಕು ಅನ್ನುವಂಥ ವಿಚಾರ. ಮಾನಸಿಕ ಬಲವೇ ನಿಜವಾದ ಶಕ್ತಿ. ದೇಹದ ಶಕ್ತಿ ಕ್ಷೀಣವಾದರೂ ಮನಸ್ಸಿಗೆ ಹೋರಾಟ ಮುಂದುವರಿಸುವ ಶಕ್ತಿ ಇದೆ. ಮಾನಸಿಕವಾಗಿ ಸದೃಢರಾಗಿರಬೇಕು ಅನ್ನುವಂಥ ವಿಚಾರವನ್ನು ಎಷ್ಟು ಬೇಕಾದರೂ ಸಹ ವಿಸ್ತರಿಸಿ ಹೇಳ್ಬೋದು. ಮನುಷ್ಯನ ಗೆಲುವು ಅವನ ಧೈರ್ಯದಲ್ಲಿಲ್ಲ, ಅವನ ನಿರ್ಧಾರಗಳಲ್ಲಿದೆ. ಅತಿ ಮುಖ್ಯವಾಗಿರ್ತಕ್ಕಂತಹ ಅಂಶ ಇದು. ಜೀವನದಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆತಕ್ಕಂತಹ ಅಂಶ. ಹೇಳಬೇಕಾದಂಥ ವಿಚಾರವನ್ನು ಆಕರ್ಷಿತವಾಗಿ ಸ್ಪಷ್ಟವಾಗಿ ಅರ್ಥ ಆಗುವ ಹಾಗೆ ಸಂವಹನ ಮಾಡ್ತಕ್ಕಂತಹ ಶಕ್ತಿನೇ ಭಾಷಣ ಮಾಡುವ ಕಲೆ. ಇದನ್ನು ಅಭಿವೃದ್ಧಿಪಡಿಸ್ಕೊಂಡ್ರೆ ಜೀವನದಲ್ಲಿ ಜನರನ್ನು ಮೆಚ್ಚಿಸಬಹುದು. ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.